ಹಾಯ್ ಗಾಯ್ಸ್, ವೆಲ್ಕಮ್ ಟು ಟಾಸ್ ಆ್ಯಂಡ್ ಟಾಕ್. ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಪ್ರೀ ಮ್ಯಾಚ್ ಅನಾಲಿಸಿಸ್ಗೆ ಎಲ್ಲರಿಗೂ ಸ್ವಾಗತ. ಸೊ ಗೇಮ್ ಒಳಗೆ ಯಾವ ಮೈಂಡ್ ಸೆಟ್ ಹೋಗಬೇಕು ಅಂತ ನಮಗೆ 6:30 ಅಷ್ಟೊತ್ತಿಗೆ ಗೊತ್ತಾಗೋಗುತ್ತೆ. ಏನಕ್ಕಂದರೆ 3 ಗಂಟೆ ಮ್ಯಾಚ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟು ಏನಾದರೂ ಸೌತ್ ಆಫ್ರಿಕಾ ಗೆದ್ದುಬಿಟ್ರೆ ನಾವು ಜಿಂಬಾಬ್ವೆ ಮೇಲೆ ಲಾಸ್ಟ್ ಬಾಲಲ್ಲಿ ಗೆದ್ದರೂ ಪರವಾಗಿಲ್ಲ, ಬಟ್ ಏನಾದರೂ ವೆಸ್ಟ್ ಇಂಡೀಸ್ ಗೆದ್ದುಬಿಟ್ರೆ ಎಲ್ಲ ಕ್ಯಾಲ್ಕುಲೇಟರ್ಸ್ ಬರುತ್ತೆ, ಇಷ್ಟು ರನ್ಸ್ ಮಾರ್ಜಿನಿಂದ ಗೆಲ್ಲಬೇಕು. ಸೊ ಅದೆಲ್ಲ ಬರುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಈ ಮ್ಯಾಚ್ ಪ್ರಿವ್ಯೂ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಕ್ರಿಕೆಟ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ರೂ ನಿಮಗೆ ಫಸ್ಟ್ ಬರುತ್ತೆ. ಆ್ಯಂಡ್ ವೆಸ್ಟ್ ಇಂಡೀಸ್ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್ ಪ್ರಿವ್ಯೂ ಮಾಡಿದ್ದೀನಿ. ಸೊ ಅದನ್ನ ಯಾರಾದರೂ ನೋಡಿಲ್ಲ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಆ ವಿಡಿಯೋನ ಹೋಗಿ ನೋಡ್ಕೊಬನ್ನಿ. ಆ್ಯಂಡ್ ನ್ಯೂಜಿಲೆಂಡ್ ವರ್ಸಸ್ ಶ್ರೀಲಂಕಾ ನಿನ್ನೆ ಗೇಮ್ ಏನು ನಡೆದಿತ್ತು, ಆ ಮ್ಯಾಚ್ ತುಂಬ ಚೆನ್ನಾಗಿತ್ತು. ರಚಿನ್ ರವೀಂದ್ರ ಅವ್ರು 4 ವಿಕೆಟ್ಸ್ ತೊಗೋತಾರೆ ಪಾರ್ಟ್ ಟೈಮ್ ಸ್ಪಿನ್ನರ್ ಆಗಿ. ಆ್ಯಂಡ್ ಮಿಚೆಲ್ ಸ್ಯಾಂಟ್ನರ್ ಕ್ಯಾಪ್ಟನ್ಸ್ ನಾಕು. ಸೊ ಈ ನ್ಯೂಜಿಲೆಂಡ್ ವರ್ಸಸ್ ಶ್ರೀಲಂಕಾ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ನು ಮಾಡಿದ್ದೀನಿ. ಆ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಅದನ್ನು ಯಾರಾದರೂ ನೋಡಿಲ್ಲ ಅಂದರೆ ಆ ಲಿಂಕ್ನೂ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ 2 ವಿಡಿಯೋನೂ ಹೋಗ್ಬಿಟ್ಟು ನೋಡ್ಕೊಬನ್ನಿ. ಮ್ಯಾಚ್ ನಡೀತಿರೋ ವೆನ್ಯೂ ಬಂದುಬಿಟ್ಟು ಚೇಪಾಕಲ್ಲಿ. ಈವ್ನಿಂಗ್ 7 o'clockಗೆ ಮ್ಯಾಚ್ ಸ್ಟಾರ್ಟ್ ಆಗ್ತಾಯಿದೆ. ಸೊ ಸ್ಟೇಡಿಯಂ ಸ್ಟ್ಯಾಟ್ಸ್ ಬಗ್ಗೆ ಫಸ್ಟ್ ಮಾತಾಡೋಣ. 2025 ಓವರಾಲ್ 6 T20 ಗೇಮ್ಸ್ ನಡೆದಿತ್ತು. ಅದರಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿರೋರು ಬರೀ 2 ಸತಿ ಗೆದ್ದಿದ್ದು. ಆ್ಯಂಡ್ ಇನ್ನು 4 ಸತಿ ಚೇಸ್ ಮಾಡಿರೋ ಟೀಮ್ಸೇ ಗೆದ್ದಿರೋದು. ಆವಾಗ ಇದ್ರ ಫಸ್ಟ್ ಇನ್ನಿಂಗ್ಸ್ ಆವರೇಜ್ ಸ್ಕೋರ್ ಬಂದುಬಿಟ್ಟು 163 ಆಗಿತ್ತು. ಆ್ಯಂಡ್ ಸೆಕೆಂಡ್ ಇನ್ನಿಂಗ್ಸ್ ಆವರೇಜ್ ಸ್ಕೋರ್ ಅಂತ ಬಂದಾಗ 169 ಆಗಿತ್ತು. ಬಟ್ ಹಳೆ ಸ್ಟ್ಯಾಟ್ಸ್ನ ಸ್ವಲ್ಪ ಪಕ್ಕಕ್ಕಿಟ್ಟು ಇವಾಗ ರೀಸೆಂಟಾಗಿ ಗೇಮ್ಸ್ನ ಲೆಕ್ಕ ತೊಗೊಂಡ್ರೆ ಓವರಾಲ್ 6 ಗೇಮ್ ನಡೆದಿದೆ ರೀಸೆಂಟಾಗಿ. ಅದರಲ್ಲಿ 3 ಫಸ್ಟ್ ಬ್ಯಾಟಿಂಗ್ ಆಡಿರೋರು ಗೆದ್ದಿದ್ದಾರೆ ಆ್ಯಂಡ್ 3 ಚೇಸ್ ಮಾಡಿರೋರು ಗೆದ್ದಿದ್ದಾರೆ. ಆ್ಯಂಡ್ ಇವಾಗ ಇದ್ರ ಆ್ಯಾವರೇಜ್ ಸ್ಕೋರ್ ಅಂತ ಬಂದಾಗ ಫಸ್ಟ್ ಇನ್ನಿಂಗ್ಸ್ದು 187 ಆ್ಯಂಡ್ ಸೆಕೆಂಡ್ ಇನ್ನಿಂಗ್ಸ್ ಆ್ಯಾವರೇಜ್ ಸ್ಕೋರ್ ಅಂತ ಬಂದಾಗ 177. ಸೊ ಟಾಸ್ ಅಡ್ವಾಂಟೇಜ್ ಅಂತ ಏನೂ ಬರಲ್ಲ. ಬಟ್ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಟೀಮು ಬ್ಯಾಟಿಂಗ್ ಫಸ್ಟ್ ಮಾಡ್ತಾರೆ ಅಂದರೆ 185+ ಹೊಡಿಲೇಬೇಕು. ಹೊಡೆದ್ರೆ ಅದೊಂಥರ ಸೇಫ್ ಸ್ಕೋರ್ ಅಂತಲೇ ಹೇಳಬೇಕು. ಆ್ಯಂಡ್ ಇನ್ನೊಂದೇನೆಂದರೆ ಪಿಚ್ ಬಗ್ಗೆ ಸ್ವಲ್ಪ ಮಾತಾಡೋಂಗಿದ್ರೆ, ಹಳೆ ಚೇಪಾಕ್ ಅಲ್ಲ ಇದು. ಇವಾಗ ರಿನೋವೇಷನ್ ಆದಮೇಲೆ ಸ್ವಲ್ಪ ಪೇಸರ್ಸ್ಗೂ ಹೆಲ್ಪ್ ಇದೆ. ಮೊದಲೇನು ಬರೀ ಸ್ಪಿನ್ನರ್ಸು ಬರೀ 160 ಹೊಡೆದ್ರೆ ಸಾಕು ಗೆಲ್ಬೋದು ಅನ್ನೋಂಗಿತ್ತು. ಇವಾಗ ಆ ಥರ ಇಲ್ಲ. ಬಟ್ ಇವಾಗ ರೀಸೆಂಟಾಗಿ ನೆದರ್ಲ್ಯಾಂಡ್ಸ್ ವರ್ಸಸ್ USA ಮ್ಯಾಚಲ್ಲಿ USA ಬೌಲರ್ ಹರ್ಮಿತ್ ಸಿಂಗ್ ಬಾಲ್ ಮಾಡೋವಾಗ ಸ್ವಲ್ಪ ತಿರುಗೋದು ಸ್ವಲ್ಪ ಸ್ಲೋ ಆಗ್ತಿತ್ತು. ಅಷ್ಟು ಬಿಟ್ಟರೆ ಹಳೆ ಚೇಪಾಕ್ ವಿಕೆಟ್ ಅಲ್ಲ. ಸೊ 185 ಮಸ್ಟ್ ಸ್ಕೋರು ಗೆಲ್ಲಬೇಕು ಅಂತ ಅಂದರೆ. ಸೊ ನೆಕ್ಸ್ಟು ಇವಾಗ ಇದು ಸ್ಪಿನ್ನರ್ಸ್ ಆ್ಯಂಡ್ ಪೇಸರ್ಸ್ ಎಕಾನಮಿಗೆ ಬಂದ್ಬೇಡ. ಸ್ಪಿನ್ನರ್ಸ್ ಎಕಾನಮಿ ಬಂದುಬಿಟ್ಟು 8.54 ಆ್ಯಂಡ್ ಪೇಸರ್ಸ್ ಎಕಾನಮಿ ಬಂದುಬಿಟ್ಟು 9.41. ಸೊ ಆ್ಯಂಡ್ ಇದರಲ್ಲಿ ಇನ್ನೊಂದೇನೆಂದರೆ ಓವರಾಲ್ 20 ಓವರ್ಸ್ಗೂ ಸ್ಪಿನ್ ಹೆಲ್ಪ್ ಇದ್ದೇ ಇರುತ್ತೆ. ಇವಾಗ ಕೆಲವೊಂದು ಸ್ಟೇಡಿಯಮಲ್ಲಿ 7 ಓವರ್ಸ್ ಆದಮೇಲೆ 7 to 20 ಸ್ಪಿನ್ ಹೆಲ್ಪ್ ಅಂತೆಲ್ಲ ಹೇಳ್ತಾರೆ. ಬಟ್ ಇದರಲ್ಲಿ ಬಾಲ್ ಒಂದಿಂದನೂ ಸ್ಪಿನ್ನರ್ಸಿಗೆ ಹೆಲ್ಪ್ ಇದೆ. ಸೊ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಟೀಮು ಪವರ್ ಪ್ಲೇನಲ್ಲೇ ಸ್ಪಿನ್ ಅಟ್ಯಾಕ್ ತಂದರೆ ಅದೇನು ಸರ್ಪ್ರೈಸ್ ಪಡೋಂಥದ್ದಿಲ್ಲ. ಯಾಕಂದರೆ ಓವರಾಲ್ 20 ಓವರ್ಸ್ವೇ ಸ್ಪಿನ್ನಿಗೆ ಹೆಲ್ಪ್ ಇದೆ. ಸೊ ನೆಕ್ಸ್ಟು ಇದ್ರ ವಿನ್ ಫ್ಯಾಕ್ಟರ್ ಬಗ್ಗೆ ಮಾತಾಡೋಣ. ಅಂದರೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಟೀಮು ವಿನ್ ಆಗಬೇಕಂದ್ರೆ 3 ಫೇಸಸ್ನ ಯಾವ ಥರ ಯೂಟಿಲೈಸ್ ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ ಅಂತ. ಫಸ್ಟ್ 6 ಓವರ್ಸು ಸ್ಟಾರ್ಟ್ ಸಿಕ್ಕಲೇಬೇಕು, ಇಲ್ಲಾಂದರೆ ಆಮೇಲೆ ಹೊಡೆಯೋಕ್ಕಾಗೋದಿಲ್ಲ. 54 for 1 or 54 for 2 ತುಂಬ ಒಳ್ಳೆ ಸ್ಕೋರು. ಆ್ಯಂಡ್ ಮಿಡಲ್ ಓವರ್ಸಲ್ಲಿ 7 to 15 ಓವರ್ಸ್ ಅದರಲ್ಲಿ 123 for 4 or 123 for 5 ಇದ್ದರೆ ಅದೊಂಥರ ತುಂಬ ಒಳ್ಳೆ ಸ್ಕೋರು. ಆ್ಯಂಡ್ ಇನ್ ಲಾಸ್ಟ್ 5 ಓವರ್ ಏನಿದೆ 50 ರನ್ಸ್ ಆರಾಮಾಗಿ ಬಂದುಬಿಡುತ್ತೆ. ಸೊ 180 ಹತ್ರ ಆರಾಮಾಗಿ ರೀಚ್ ಆಗ್ಬೋದು. ಮಿಡಲ್ ಓವರ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬೌಂಡ್ರೀಸು, ಸಿಂಗಲ್ಸ್ ಆ್ಯಂಡ್ ರೊಟೇಷನ್ ಆಫ್ ಸ್ಟ್ರೈಕ್. ಯಾಕಂದರೆ ಪಿಚ್ಚಿದು ಕೋಸ್ಟಲ್ ಏರಿಯಾಸ್ ಹತ್ರ ಅದರಿಂದ ಬ್ಯಾಟಿಂಗ್ ಆಡೋಕ್ಕೆ ಅಷ್ಟು ಈಸಿ ಅಲ್ಲ. ಇವಾಗ ಅಹಮದಾಬಾದಲ್ಲೆಲ್ಲ ಸ್ವಲ್ಪ ಈಸಿ, ಆರಾಮಾಗಿ ಬ್ಯಾಟಿಂಗ್ ಆಡ್ಬೋದು. ಆ್ಯಂಡ್ ಬಾಂಬೆ ಅಂತ ಬಂದಾಗಲೂ ಅಷ್ಟೇ, ಅಲ್ಲೂ ಚೆನ್ನಾಗಿ ಆಡ್ಬೋದು. ಬಟ್ ಇಲ್ಲಿ ಅಷ್ಟು ಈಸಿ ಇರೋದಿಲ್ಲ ಬ್ಯಾಟಿಂಗ್ ಆಡೋದಕ್ಕೆ. ಸೊ ಸ್ಟಾರ್ಟ್ ತುಂಬ ಇಂಪಾರ್ಟೆಂಟು. ಸೊ ಫಸ್ಟ್ 6 ಓವರ್ಸು ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಟೀಮು ಇವಾಗ ನೆನ್ನೆ ಮಾಡ್ಕೊಂಡ್ರಲ್ಲ ಶ್ರೀಲಂಕಾ, ಆ ಥರ ಏನಾದರೂ ಸ್ಟಾರ್ಟಲ್ಲಿ ಏನಾದರೂ ಮಿಸ್ಟೇಕ್ ಆಗೋದ್ರೆ ಸೊ ಅದೊಂಥರ ಇದಾಗೋಗುತ್ತೆ, ಕಷ್ಟ ಆಗುತ್ತೆ ಆವಾಗ ನೆಕ್ಸ್ಟ್. ಯಾಕಂದರೆ ಮಿಡಲ್ ಓವರ್ಸಲ್ಲಿ ಅವಾಗ ರನ್ಸೇ ಬರೋದಿಲ್ಲ. ಸ್ಪಿನ್ನರ್ಸ್ ಹಾಕ್ಕೊಂಡು ವಿಕೆಟ್ಸ್ ತೆಗೆದೆಲ್ಲ ಇರ್ಬೋದು ಇವಾಗ ಹಳೆ ಚೇಪಾಕ್ ಥರ. ಬಟ್ಟು ಎಕನಾಮಿಕಲಿ ತುಂಬ ಚೆನ್ನಾಗಿ ಮಾಡೇ ಮಾಡ್ತಾರೆ. ಒಂದು 4 ಓವರ್ಸ್ 25 to 30 ರನ್ಸ್ ಮಾರ್ಜಿನಲ್ಲಿ ಆ ಥರ
ಚೆನ್ನಾಗಿ ಬೌಲಿಂಗ್ ಮಾಡೇ ಮಾಡ್ತಾರೆ. ಸೊ ಇದಿಷ್ಟಾಗಿತ್ತು ಓವರಾಲ್ ಸ್ಟೇಡಿಯಂ ಸ್ಟಾಟ್ಸು. ನೆಕ್ಸ್ಟು ಎರಡು ಟೀಮ್ದುವೆ ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋಣ. ಸೊ ಫಸ್ಟ್ ಪ್ಲೇಯಿಂಗ್ 11 ಡಿಸ್ಪ್ಲೇ ಮಾಡ್ತೀನಿ, ನೀವು ನೋಡ್ಕೊಂಬನ್ನಿ. ನಿಮಗೇನಾದರೂ ಚೇಂಜಸ್ ಅನಿಸಿದ್ರೆ ನೀವು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಟ್ ನನ್ನ ಪ್ರಕಾರ ಯಾವ್ಯಾವ ಥರ ಮಾಡ್ಬೋದು ಅಂತ ಇಂಡಿಯನ್ 11 ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನನ್ನ ಪ್ರಕಾರ ಸಂಜು ಸ್ಯಾಮ್ಸನ್ ವಾಪಸ್ ಬಂದೇ ಬರ್ತಾರೆ. ಅಭಿಷೇಕ್ ಶರ್ಮಾ ಆ್ಯಂಡ್ ಸಂಜು ಸ್ಯಾಮ್ಸನ್ ಲೈಕ್ಲಿ ಟು ಓಪನ್ನು. ನಂಬರ್ 3ನಲ್ಲಿ ಇಶಾನ್ ಕಿಶನ್ನು. ಆ್ಯಂಡ್ ಇನ್ನೊಂದೇನೆಂದರೆ ನನ್ನ ಪ್ರಕಾರ ತಿಲಕ್ ವರ್ಮನ್ ಡ್ರಾಪ್ ಮಾಡೋದಿಲ್ಲ. ನಂಬರ್ 5ಅಲ್ಲಿ ಬರ್ಬೋದು ತಿಲಕ್ ವರ್ಮಾ ಬೇಕಿದ್ರೆ, ಇಲ್ಲಾಂದರೆ ಶಫಲ್ ಮಾಡ್ಕೊಬೋದು. ದೂಬೆ, ಪಾಂಡ್ಯ, ತಿಲಕ್ ವರ್ಮಾ ಬೆಸ್ಟ್ ಒಂದು ಸಿಚುವೇಶನ್. ಯಾರಾದರೂ ಸ್ವಲ್ಪ ಮೇಲೆ ಕೆಳಗಡೆ ಆಗ್ಬೋದು, ಅಷ್ಟು ಬಿಟ್ಟರೆ ತಿಲಕ್ ವರ್ಮನ್ ಬಿಡೋದಿಲ್ಲ. ಆ್ಯಂಡ್ ಇನ್ನೊಂದು ಚೇಂಜನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಅಂದರೆ ಅಕ್ಷರ್ ಪಟೇಲ್ ಬಂದುಬಿಡ್ತಾರೆ ವಾಷಿಂಗ್ಟನ್ ಸುಂದರ್ ಜಾಗದಲ್ಲಿ. ಸೊ ಇಂಡಿಯನ್ 11 ವೆಲ್ ಸೆಟಲ್ಡು. ಸ್ವಲ್ಪ ನಮ್ಮ ಟಾಪ್ ಆರ್ಡ್ರೆಲ್ಲ ಫೈರ್ ಆದರೆ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಗೆಲ್ತೀವಿ. ಲಾಸ್ಟ್ ಗೇಮು ಒಂದು ಬ್ಯಾಡ್ ಗೇಮ್ ಆಯಿತು, ಅಷ್ಟು ಬಿಟ್ಟರೆ ವಿ ಹ್ಯಾವ್ ಟು ಮೂವ್ ಆನ್. ಹಳೆಯ ಗೇಮ್ನೇ ತೊಗೊಂಡು ಅದ್ರ ಬಗ್ಗೆನೇ ಮಾತಾಡ್ಕೊಂಡಿದ್ರೆ ಸೊ ಏನೂ ಮಾಡೋಕ್ಕಾಗೋದಿಲ್ಲ. ಒಂದು ಬ್ಯಾಡ್ ಗೇಮ್ ಬಂದೇ ಬರುತ್ತೆ ಯಾವಾಗಲಾದರೂ ಒಂದೊಂದು ಸತಿ. ಸೊ ವಿ ಹ್ಯಾವ್ ಟು ಮೂವ್ ಫಾರ್ವರ್ಡ್ ಅಷ್ಟೇ. ಇಂಡಿಯನ್ 11 ಇಷ್ಟಾಗಿತ್ತು. ನೆಕ್ಸ್ಟ್ ಇವಾಗ ಜಿಂಬಾಬ್ವೆ 11 ಅಂತ ಬಂದಾಗ ನನ್ನ ಪ್ರಕಾರ ಒಂದು ಚೇಂಜಿಂದ 2 ಚೇಂಜ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಮುಖೇವಾ ಬದಲು ಬೆನ್ ಕರಣ್ ಬರೋಂಥ ಚಾನ್ಸಸ್ ತುಂಬ ಇದೆ. ಯಾಕಂದರೆ ನಂಬರ್ 3ನಲ್ಲಿ ಮುಖೇವಾ ಅವ್ರು ಅಷ್ಟು ಏನೂ ಪ್ರೂವ್ ಮಾಡಿಲ್ಲ ಜಿಂಬಾಬ್ವೆಗೆ. ಸೊ ಬೆನ್ ಕರಣ್ ಯಾರಂದರೆ ಇವ್ರು ನಮ್ಮ ಸ್ಯಾಮ್ ಕರಣ್ ಇದ್ದಾರಲ್ಲ, ಅವ್ರಿಗೆ ಟ್ವಿನ್ ಬ್ರದರ್ ಥರನೂ ಆಗಬೇಕು. ಸೊ ಅವ್ರು ಬೆನ್ ಕರಣ್, ಸೊ ಅವ್ರು ಆಡೋ ಚಾನ್ಸಸ್ ಇದೆ. ಆ್ಯಂಡ್ ಇನ್ನೊಂದು ದೇರ್ ವಿಲ್ ಬಿ ಟಾಸ್ ಅಪ್ ಬಿಟ್ವೀನ್ ನನ್ನ ಪ್ರಕಾರ ಗ್ರ್ಯಾಂಡ್ ಕ್ರೀಮರ್ ಆ್ಯಂಡ್ ವೆಲ್ಲಿಂಗ್ಟನ್ ಮೆಸಿಕಾಟ್ಸಾ. ಯಾಕಂದರೆ ಇವಾಗ ಹೋದ ಗೇಮು ಗ್ರ್ಯಾಂಡ್ ಕ್ರೀಮರ್ ಏನೋ ಆಡಿದರು, ಬಟ್ ಇವಾಗ ಚೇಪಾಕ್ ಅಂತ ಬಂದಾಗ ಲೆಗ್ ಸ್ಪಿನ್ನರು. ಇವ್ರು ಇವಾಗ ಲೆಗ್ ಸ್ಪಿನ್ ಮಾಡ್ತಾರೆ, ಬಟ್ ಏನಾಗೋ ವಿಕೆಟ್ಸು ತೆಗಿತಾರೆ, ಬಟ್ ರನ್ಸ್ ತುಂಬ ಹೊರಟೋಗ್ತಾರೆ. ಸೊ ಕಂಟ್ರೋಲ್ ಮಾಡೋಕ್ಕಂತಲೇ ವೆಲ್ಲಿಂಗ್ಟನ್ ಮೆಸಿಕಾಟ್ಸನ್ನ ಕರ್ಕೊಂಬರೋ ಚಾನ್ಸಸ್ ತುಂಬ ಇದೆ. ಯಾಕಂದರೆ ಇವಾಗ ಜಿಂಬಾಬ್ವೆನಲ್ಲಿ ಸಿಕಂದರ್ ರಾಜಾ ಫಾರ್ಮಲ್ಲಿಲ್ಲ. 4 ಓವರಿಗೆ 45ರಿಂದ 50 ರನ್ನು. ಇನ್ನೂ ಬ್ಲೆಸ್ಸಿಂಗ್ ಮುಜರಾಬಾನಿ, ಆಮೇಲೆ ಬ್ರ್ಯಾಡ್ ಎವಾಸು ಇವರೆಲ್ಲ ಚೆನ್ನಾಗಿ ಮಾಡ್ತಾರೆ ಬೌಲಿಂಗು. ಬಟ್ ಎಲ್ಲರೂ 4 ಓವರಿಗೆ 40 ರನ್ ಕೊಡೋಂಥ ಬೌಲರ್ಸೇ. ಯಾರು ಎಕನಾಮಿಕಲ್ಲಿ ಒಂದು 25-24 ರನ್ ಆ ಥರ ಕೊಡೋರು ಯಾರೂ ಇಲ್ಲ. ಸೊ ನನ್ನ ಪ್ರಕಾರ ವೆಲ್ಲಿಂಗ್ಟನ್ ಮೆಸಿಕಾಟ್ಸನ್ನ ಆಡಿಸೋ ಚಾನ್ಸಸ್ ತುಂಬ ಇದ್ದೇ ಇದೆ. ಯಾಕಂದರೆ ಎಕನಾಮಿಕಲಿ ಗೇಮ್ನ ಮಿಡಲ್ ಓವರ್ಸಲ್ಲಿ ಕಂಟ್ರೋಲ್ ಇಟ್ಕೊಳ್ಳೋ ರೀತಿಲಿ. ಸೊ ಇದಿಷ್ಟಾಗಿತ್ತು ಜಿಂಬಾಬ್ವೆ 11. ಆ್ಯಂಡ್ ನೆಕ್ಸ್ಟು ಗೇಮ್ ಚೇಂಜರ್ಸ್ ಬಗ್ಗೆ ಮಾತಾಡೋಣ. ನನ್ನ ಪ್ರಕಾರ ಇಂಡಿಯಾಯಿಂದ ಸಂಜು ಸ್ಯಾಮ್ಸನ್ನು. ನನ್ನ ಪ್ರಕಾರ ಸಂಜು ಸ್ಯಾಮ್ಸನ್ ಫೈರ್ ಆಗೇ ಆಗ್ತಾರೆ. ಯಾರು ಅವ್ರ ಬಗ್ಗೆ ಟ್ವೀಟ್ ಎಲ್ಲ ಮಾಡಿದರು, ಇವತ್ತು ಮೆಸ್ಲಿ ಅವರು ವಾಪಸ್ಸು ಆನ್ಸರ್ ಕೊಡೋಂಥ ಚಾನ್ಸಸ್ ಇರುತ್ತೆ. ತುಂಬ ಚೆನ್ನಾಗಿ ಆಡ್ತಾರೆ ಅಂತ ನನಗೆಲ್ಲೋ ಅನಿಸ್ತಾ ಇದೆ ಸಂಜು ಸ್ಯಾಮ್ಸನ್ ಅಂತ. ಆ್ಯಂಡ್ ಜಿಂಬಾಬ್ವೆ ಅಂತ ಬಂದಾಗ ನನ್ನ ಪ್ರಕಾರ ಬ್ರ್ಯಾಡ್ ಎವೆನ್ಸು. ಯಾಕಂದರೆ ಬೌಲಿಂಗು ತುಂಬ ಚೆನ್ನಾಗಿ ಮಾಡ್ತಾರೆ, ಬಟ್ 4 ಓವರ್ಸ್ 40ಗೆ ಹೋಗ್ತಾರೆ. ಬಟ್ ಇಲ್ಲ, ತುಂಬ ಒಳ್ಳೆ ಬೌಲರ್ ಅಂತಾರೆ, ಅಟ್ಯಾಕಿಂಗ್ ಬೌಲರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಬ್ಯಾಟಿಂಗ್ ಅಂತ ಬಂದಾಗ ಲಾಸ್ಟ್ ಗೇಮ್ ನೋಡಿದ್ವಿ ವೆಸ್ಟ್ ಇಂಡೀಸ್ ಮೇಲೆ ಬಂದ್ಬಿಟ್ಟು ಒಂದು 41 ಹೊಡಿತಾರೆ. ಅದಕ್ಕೋಸ್ಕರ ಅಂತಲ್ಲ, ಬಟ್ ಈ ಹ್ಯಾಸ್ ದ ಕೆಪಬಿಲಿಟಿ ಟು ಬ್ಯಾಟ್ ಆ್ಯಂಡ್ ಬೌಲ್. ಸೊ ಇದು. ಆ್ಯಂಡ್ ನೆಕ್ಸ್ಟ್ ಇವಾಗ ಎಡ್ಜಿಗೆ ಹೊರಟೋಗೋಣ. ನನ್ನ ಪ್ರಕಾರ ಎಡ್ಜು ಇಂಡಿಯಾಗೆ 92% ಎಡ್ಜ್ ಕೊಡ್ತೀನಿ ಇಂಡಿಯಾಗೆ. ಆ್ಯಂಡ್ ಜಿಂಬಾಬ್ವೆಗೆ ಬರೀ 8% ಆಫ್ ಎಡ್ಜು. ರೀಸನ್ ಇಷ್ಟೇ, ಓವರ್ ಅದೆಲ್ಲ ಕಂಪೇರ್ ಮಾಡಿದಾಗ ಜಿಂಬಾಬ್ವೆನಲ್ಲಿ ಎಕ್ಸ್ಪೀರಿಯನ್ಸ್ ಯಾರೂ ಇಲ್ಲ. ಬ್ರೈನ್ ಬೆನೆಟ್ ಒಬ್ಬರು ಓಪನಿಂಗಲ್ಲಿ 15ನೇ 16ನೇ ಓವರ್ ತನಕ ಗೇಮ್ ತೊಗೊಂಡೋಗ್ತಾರೆ, ಬಟ್ ತುಂಬ ಸ್ಲೋ ಸ್ಟ್ರೈಕ್ ರೇಟಲ್ಲಿ. ಸೊ ಅದು ಅಷ್ಟು ಹೆಲ್ಪ್ ಆಗೋದಿಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ಇಂಥ ಟೀಮ್ಸಿಗೆ ಬುಮ್ರಾ ಆ್ಯಂಡ್ ಹರ್ಷ್ದೀಪ್ ಸಿಂಗ್ನ ಯಾವ ಥರ ಆಡ್ತಾರೆ ಅದು ಒಂಥರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಬೆನೆಟ್ಟು ಎಲ್ಲ ಗೇಮ್ಸು ಆಡಿದ್ದಾರೆ, ಯಾವ ಬ್ಯಾಡ್ ಗೇಮು ಇಲ್ಲ. ಬಟ್ ಆ ಬ್ಯಾಡ್ ಗೇಮ್ ಇದೇನಾದರೂ ಬಂದುಬಿಟ್ಟು ಬೇಗ ಔಟ್ ಆಗೋಗ್ಬಿಟ್ರು ಬೆನೆಟ್ಟು. ಸಿಕಂದರ್ ರಾಜಾ ಎಲ್ಲ ಹೆಂಗಂದರೆ ಹೊಡೆಯೋ ಪ್ಲೇಯರ್ಸು ನಿಂತ್ಕೊಂಡು ಆಡ್ತಾರೆ ಅಂತೆಲ್ಲ ಗ್ಯಾರಂಟಿ ಇರಲ್ಲ. ಸೊ ಇಷ್ಟೆಲ್ಲ ಆಗಿಬಿಟ್ಟು ಸೊ ಬ್ಯಾಟಿಂಗ್ ಫೇಲ್ಯೂರು ಜಿಂಬಾಬ್ವೆಗೆ ಆಗೋಂಥ ಚಾನ್ಸಸ್ ತುಂಬ ಇದೆ. ಆ್ಯಂಡ್ ಬೌಲಿಂಗ್ ಅಂತ ಬಂದಾಗಲೂ ಅಷ್ಟೇ, ನಾನು ಹೇಳಿದ್ನಲ್ಲ ಎಲ್ಲರೂ 4 ಓವರಿಗೆ 40 ನೋಡ್ಸ್ಕೊಳ್ಳೋರು ಅಂತ. ಸೊ ಅಷ್ಟೆಲ್ಲ. ಸೊ ಓವರಾಲ್ ಎಲ್ಲ ಕಂಪೇರ್ ಮಾಡಿದಾಗ ನನ್ನ ಪ್ರಕಾರ 92% ಆಫ್ ಎಡ್ಜು ಇಂಡಿಯಾಗೇ. ನಾನು 8% ಏನಕ್ಕೆ ಕೊಡ್ತಾಯಿದ್ದೀನಿ ಅಂದರೆ ಜಿಂಬಾಬ್ವೆಗೆ 100 ಇಂಡಿಯಾಗೆ ಕೊಟ್ಬಿಡ್ಬೋದಿತ್ತು. ಬಟ್ ಏನಕ್ಕೆ 8% ಫೈಟ್ ಇರುತ್ತೆ ಅಂತ ನಂಗೆ ಅನಿಸುತ್ತೆ ಅಂದರೆ ಶ್ರೀಲಂಕಾದಲ್ಲೂ ವಿಕೆಟ್ ಸ್ವಲ್ಪ ಸ್ಲೋ ಇರ್ತಾಯಿತ್ತು ಅವಾಗವಾಗ. ಸೊ ಜಿಂಬಾಬ್ವೆಗೆ ಹೆಲ್ಪ್ ಆಗಿತ್ತು. ಇಲ್ಲಿ ಚೇಪಾಕ್ ಅಂತ ಬಂದಾಗ್ಲೂ ಕರೆಕ್ಟು ಹಳೆ ಚೇಪಾಕ್ ಅಲ್ಲ, ಬಟ್ ಅವಾಗವಾಗ ಪಿಚ್ಚು ಸ್ವಲ್ಪ ಸ್ಲೋ ಆಗಿ ನಿಂತು ಆ ಥರ ಎಲ್ಲ ಆಗುತ್ತೆ. ಸೊ ಎಲ್ಲಾದರೂ ಒಂದು ಕಡೆ ಇವರಿಗೆ ಒಂದು ಚಾನ್ಸ್ ಆಗ್ಬೋದು ಸ್ವಲ್ಪ ಫೈಟ್ ಬ್ಯಾಕ್ ಮಾಡೋದಕ್ಕೆ ಅಂತ. ಅಷ್ಟು ಬಿಟ್ಟರೆ ಇವ್ರು ಬಂದುಬಿಟ್ಟು ಇಂಡಿಯಾನ ಆಲ್ ಔಟ್ ಮಾಡ್ತೀನಿ, ಇಲ್ಲ ನಮ್ಮ ಹತ್ರ ಬಂಚ್ ಅದೆಲ್ಲ ಆಗೋದಿಲ್ಲ. ಬಟ್ 8% ನಾನು ಅದಕ್ಕೆ ಕೊಟ್ಟಿದ್ದು. ಸೊ ಇದಿಷ್ಟಾಗಿತ್ತು ಪ್ರೀ ಮ್ಯಾಚ್ ಅನಾಲಿಸಿಸ್ ವಿಡಿಯೋ. ಸೊ ನೋಡೋಣ ಏನಾಗುತ್ತಂತ.
ನಾವು 3ಗೆ 6:30 ಕಾಯ್ತಾ ಇದ್ದೀವಿ. 6:30 ಅಷ್ಟೊತ್ತಿಗೆ ಗೊತ್ತಾಗೋಗ್ಬಿಡುತ್ತೆ ನಮಗೆಲ್ಲ ಹೆಂಗೆ ಏನೇನು ಇದು ಕ್ಯಾಲ್ಕುಲೇಟ್ರ್ ಬೇಕಾ ಇಲ್ಲ ಕ್ಯಾಲ್ಕುಲೇಟ್ರು ಇಲ್ಲ ಅಂದ್ರೂ ನಡೆಯುತ್ತಾ. ಸೊ ಇದೆಲ್ಲ ನೋಡೋಣ ಹೆಂಗಿರುತ್ತಂತ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಸೊ ಕ್ರಿಕೆಟ್ ರಿಲೇಟೆಡ್ ಏನೇ ಅಪ್ಡೇಟ್ಸ್